ಹಾಯ್ ಎವ್ರಿವನ್, ವೆಲ್ಕಮ್ ಟು ಪಲ್ಲವೀಸ್ ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್. ಇವತ್ತು ನಾನು ನಿಮಗೆ ಸೊಪ್ಪು ಬೇಳೆ ಏನೂ ಇಲ್ಲ ಅಂದರೂ ಕೂಡ ಸೂಪರಾಗಿ ಟೇಸ್ಟಿಯಾಗಿರೋ ಇಡ್ಲಿ ಸಾಂಬಾರು ಮಾಡ್ಕೊಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡಿ. ಇದನ್ನು ಮಾಡೋಕ್ಕೆ ಬೇಕಿರೋದು ಒಂದು 3 ಟೊಮ್ಯಾಟೊ, ಸ್ವಲ್ಪ ಜೀರಿಗೆ, ಒಂದು 8 ರಿಂದ 9 ಮೆಣಸು, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಅರಿಶಿನ ಪುಡಿ, ಒಂದು 3 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, 1 ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡರ್, ಸ್ವಲ್ಪ ಉಪ್ಪು ಮತ್ತು 1 ಟೇಬಲ್ ಸ್ಪೂನಷ್ಟು ಪುಟಾಣಿನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟ್ಗೆ ಒಂದು ಕುಕ್ಕರ್ ತೊಗೊಂಡ್ಬಿಟ್ಟು ಒಂದು 3 ಈರುಳ್ಳಿನ ನಾನು ದಪ್ಪ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಒಂದು 2 ಹಸಿಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಒಂದು 4 ರಿಂದ 5 ಬೆಳ್ಳುಳ್ಳಿನ ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 8 ರಿಂದ 9 ಮೆಣಸು ಹಾಕ್ತಾಯಿದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಮೆಣಸು ಜೀರಿಗೆನ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ, ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಪೆಪ್ಪರ್ ಹಾಕಿರೋದ್ರಿಂದ ಒಂದು ರಸಮ್ ಥರ ಫೀಲ್ ಕೂಡ ಬರುತ್ತೆ ಈ ಸಾಂಬಾರು. ಒಂದು 3 ಟೊಮ್ಯಾಟೊನ, ಪೂರ್ತಿ ಹಣ್ಣಾಗಿರೋ ಅಂಥ ಟೊಮ್ಯಾಟೊನ ಯೂಸ್ ಮಾಡ್ತಾಯಿದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. 1 ಗ್ಲಾಸ್ ಅಷ್ಟು ನೀರನ್ನ ಹಾಕಿ ಒಂದು 2 ರಿಂದ 3 ವಿಸಿಲ್ನ ಇದನ್ನು ಕೂಗಿಸ್ಕೊಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ 3 ವಿಸಿಲ್ಸ್ನ ಮಾಡ್ಕೊಂಡಿದ್ದೀನಿ. ಪ್ರೆಷರೆಲ್ಲ ರಿಲೀಸ್ ಆದಮೇಲೆ ಲಿಡ್ ತೆಗೆದು ನೋಡ್ತಾ ಇದ್ದೀನಿ. ಟೊಮ್ಯಾಟೊ, ಈರುಳ್ಳಿ, ಮೆಣಸಿನ್ಕಾಯಿ ತುಂಬಾ ಚೆನ್ನಾಗಿ ಬೆಂದಿದೆ. ನಾರ್ಮಲಾಗಿ 1 ವಿಸಿಲ್ಗೆ ಮೆತ್ತಗಾಗಿಬಿಡುತ್ತೆ, ಬಟ್ ನಾನಿಲ್ಲಿ ಫೈನ್ ಪೇಸ್ಟ್ ಆಗಬೇಕು ಅಂತಂದೇಳಿ 3 ವಿಸಿಲ್ಗೆ ಬಿಡ್ತಾ ಇದ್ದೀನಿ. ಇವಾಗ ನಾನು ನೀರನ್ನು ಇದರಿಂದ ಸಪ್ರೇಟ್ ಮಾಡಿಕೊಂಡು ಏನು ನಾವು ಕೂಗಿಸ್ಕೊಂಡಿದ್ವಲ್ಲ ಈರುಳ್ಳಿ ಟೊಮ್ಯಾಟೊ, ಅದನ್ನು ಕಂಪ್ಲೀಟಾಗಿ ಕೂಲ್ ಆಗೋಕ್ಕೆ ಬಿಟ್ಬಿಡಿ. ಬಿಸಿದೇ ಹಾಕ್ಕೋಬಿಡಿ, ಅರ್ಜೆಂಟಿಗೆ ಸಿಡಿದು ಬಿಡುತ್ತೆ. ಕಂಪ್ಲೀಟಾಗಿ ಕೂಲ್ ಆಗೋಕ್ಕೆ ಬಿಡ್ತಾ ಇದ್ದೀನಿ. ಕೂಲ್ ಆದಮೇಲೆ ನಾವು ಒಂದು ಮಿಕ್ಸರ್ ಗ್ರೈಂಡರ್ಗೆ ಇದನ್ನು ಆ್ಯಡ್ ಮಾಡಿ ಫೈನ್ ಪೇಸ್ಟ್ನ ಮಾಡ್ಕೊಳ್ಳಿ. ಇಲ್ಲಿ ತರ್ತರಿಯಾಗಿ ಮಾಡ್ಕೋಬೇಡಿ, ಸಾಂಬಾರು ಮೇಲೆ ತೇಲುತ್ತೆ, ಅದು ರುಚಿ ಬರೋದಿಲ್ಲ. ಪೂರ ಗ್ರೈಂಡ್ ಆದರೆ ಸಾಂಬಾರು ತುಂಬಾ ಟೇಸ್ಟಿ ಆಗುತ್ತೆ. ನಾರ್ಮಲ್ ಸಾಂಬಾರು ತಿಂದು ಬೇಜಾರಾಗಿರುತ್ತೆ, ಇದನ್ನು ಮಾಡ್ಕೊಳ್ಳಿ. ಇವಾಗ ನಾನು ಒಂದು ಪಾತ್ರೆ ಇಟ್ಬಿಟ್ಟು ಇದಕ್ಕೆ ತೊಗೊಂಡಿರೋಂಥ 2 ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಕರಿಬೇವನ್ನ ಹಾಕಿ ಒಗ್ಗರಣೆ ಕೊಡಬೇಕು. ತುಂಬಾ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಇದು. ನಾರ್ಮಲ್ ಸಾಂಬಾರು ತಿಂದು ಬೇಜಾರಾಗಿರುತ್ತೆ ಅಂದಾಗ ಇದನ್ನು ಟ್ರೈ ಮಾಡಿ. ಮಾಡೋಕ್ಕೂ ಕೂಡ ಟೈಮ್ ಒಂದು 15-20 ಮಿನಿಟ್ಸಲ್ಲಿ ಈ ಸಾಂಬಾರು ರೆಡಿಯಾಗಿಬಿಡುತ್ತೆ. ಇವಾಗ ನೋಡಿ, ಒಗ್ಗರಣೆ ಕೊಟ್ಟ ಮೇಲೆ ಮಿಕ್ಸಿ ಮಾಡ್ಕೊಂಡಿರೋಂಥ ಟೊಮ್ಯಾಟೋದು ಏನಿರುತ್ತೆ ಅದನ್ನು ಹಾಕ್ಕೊಂಡು 1 ನಿಮಿಷವಷ್ಟು ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ನೀರನ್ನ ಹೆಚ್ಚಿಗೆ ಹಾಕ್ಕೊಂಡು ನಾವು ಕುಡಿದ್ರೆ, ಪೆಪ್ಪರ್ ಹಾಕಿರೋದ್ರಿಂದ, ಜೀರಿಗೆ ಹಾಕಿರೋದ್ರಿಂದ ನಮಗೆ ರಸಮ್ ಏನೋ ಅನ್ನೋ ಅಷ್ಟು ಫ್ಲೇವರ್ ಚೆನ್ನಾಗಿ ಬರುತ್ತೆ. ನನ್ನ ಮಕ್ಕಳಂತೂ ಸಾಂಬಾರನ್ನ ಹಾಗೆ ಕುಡಿತಾರೆ. ಈ ಥರ ಮಾಡೋದ್ರಿಂದ ತುಂಬಾ ಇಷ್ಟಪಡ್ತಾರೆ ನಮ್ಮ ಮನೆಯಲ್ಲಿ. ಇದಕ್ಕೆ ನಮಗೆ ಎಷ್ಟು ನೀರು ಬೇಕು ಅದನ್ನು ನೋಡಿಕೊಂಡು ಇವಾಗಲೇ ನೀರು ಕೂಡ ಹಾಕ್ಕೊಂಡು ಕ್ವಾಂಟಿಟಿನ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾವು ತೆಗೆದಿಟ್ಕೊಂಡಿರ್ತೀವಲ್ಲ ಆ ನೀರನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಸಾಂಬಾರು ಕ್ವಾಂಟಿಟಿನ ನೋಡಿ ಉಪ್ಪನ್ನ ಹಾಕ್ಕೊಳ್ಳಿ. ಉಪ್ಪು ಕಮ್ಮಿ ಬಿದ್ದರೆ ಆಮೇಲೆ ಟೇಸ್ಟ್ ನೋಡಿ ಹಾಕ್ಕೋಬಹುದು. ಸ್ಟಾರ್ಟಿಂಗ್ ಹಾಕಬೇಕಾದ್ರೇ ಸ್ವಲ್ಪ ಉಪ್ಪನ್ನ ಕಮ್ಮಿ ಹಾಕ್ಕೊಂಬಿಡಿ. ತೊಗೊಂಡಿರೋ ಅಂಥ ಸಾಂಬಾರು ಪೌಡರ್ 1 ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡರ್ನ ಹಾಕ್ತಾಯಿದ್ದೀನಿ. ಕುಕ್ಕರಿಗೇ ಸಾಂಬಾರು ಪೌಡರ್ ಹಾಕಬೇಡಿ. ಇವಾಗ ಹಾಕೋದ್ರಿಂದ ಫ್ಲೇವರ್ ಆಗಿರ್ಬೋದು, ಸ್ಮೆಲ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ. ಇದು ಕುದಿಯೋ ಅಷ್ಟರಲ್ಲಿ ತೊಗೊಂಡಿರೋ ಅಂಥ ಪುಟಾಣಿ ಪೌಡರ್ಗೆ ನೀರನ್ನು ಹಾಕಿ ಕಲಿಸ್ತಾ ಇದ್ದೀನಿ. ಈ ಸಾಂಬಾರು ಕುದಿಬೇಕಾದ್ರೆ ಇದನ್ನು ಹಾಕೋದ್ರಿಂದ ಸಾಂಬಾರು ತೀರಾ ತೆಳುವಾಗಿ ಅನಿಸೋದಿಲ್ಲ, ಸ್ವಲ್ಪ ಗಟ್ಟಿಗಾಗುತ್ತೆ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಹಾಕಬೇಕಾದ್ರೆ ಕಂಪಲ್ಸರಿ ಸ್ಪೂನಿಂದ ಸಾಂಬಾರನ್ನ ಸ್ಟಿರ್ ಮಾಡ್ತಾನೆ ಇರಿ, ಇಲ್ಲಾಂದರೆ ಇದು ಏನಾಗುತ್ತೆ ಒಂದೇ ಹತ್ರ ಹೋಗಿ ಗಂಟಾಗಿಬಿಡುತ್ತೆ. ಗಂಟಾಗೋದ್ರಿಂದ ಸಾಂಬಾರು ಟೇಸ್ಟೇ ಕೆಟ್ಟೋಗ್ಬಿಡುತ್ತೆ. ನಿಮ್ಮ ಮನೆಯಲ್ಲೂ ಕೂಡ ಈ ಸಿಂಪಲ್ ಆದ ಸಾಂಬಾರನ್ನು ಇಡ್ಲಿ ಜೊತೆ ಮಾಡಿಕೊಂಡು ಟೇಸ್ಟ್ ಮಾಡಿ. ಟೇಸ್ಟ್ ಯಾವ ಥರ ಇತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ, ಈಸಿಯಾಗಿರುವಂಥ ಸಾಂಬಾರು ನಿಮಗೆ ರೆಡಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.